ಇದು. ಯಾರಿಗೆ ಬಡವರು ಬಗ್ರು ಎಲ್ಲಿ ಮೂಲೆಯಲ್ಲಿದ್ದಾರೆ ಅವ್ರನ್ನ ಬಿಟ್ಬಿಡ್ತಾರೆ. ಶ್ರೀಮಂತರೇ ಉದ್ಧಾರ ಆಗೋದು, ಬಡವ ಯಾವನು ಉದ್ಧಾರ ಆಗಕ್ಕಾಗಲ್ಲ. ಉದ್ಧಾರ ಆಗೋದಂತೂ ಸುಳ್ಳು. ಅವ್ನು ಸಾಯ್ತಾನೆ ಇರೋದೆ, ಬದುಕ್ತಾನೆ ಇರೋದೆ. ಬದುಕ್ತಾ ಇರ್ತಾನೆ, ಸತ್ತೋದನು ಹೋಯ್ತಾ ಇರೋದೆ ಅವ್ನು ನಮ್ಮ ಅಪ್ಪೋ ದಾರಿಲಿ. ಅಲ್ಲ, ಗಂಡು ಮಕ್ಳಿಗೆ 2,000, ಹೆಣ್ಮಕ್ಳಿಗೆ 2,000 ಅಂದ್ರು. ಅದು ಯಾರು ಕೊಡ್ತಾ ಇದಾರ? ಈಗ 2 ತಿಂಗಳಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ನಾವೇನ್ ಮಾಡೋದು? ಜೀವನಕ್ಕೆ ಏನ್ ಮಾಡೋದು? ಅವ್ರೇನಂದ್ರು 5 ವರ್ಷದವರೆಗೂ ಹಾಕ್ತೀವಿ ಅಂದ್ರು. ನಮ್ಗೆ ಅದು 5 ವರ್ಷದಿಂದ ದುಡ್ಡೇ ಬಂದಿಲ್ಲ, 1-3 ತಿಂಗಳಿಂದ ದುಡ್ಡೇ ಬಂದಿಲ್ಲ ನಮಗೆ. ನಾವೇನ್ ಮಾಡ್ಬೇಕು? ಅತಿ ಬಡವ್ರು ಇರೋರು ಏನ್ ಮಾಡ್ಬೇಕು? ಅತಿ ಯಾವ್ದಾರ ಮೂಲೆಯಲ್ಲಿ ಭಿಕ್ಷೆ ಇದ್ದವ್ರು ಏನ್ ಮಾಡ್ಬೇಕ್ರ? ಹೆಸ್ರಿಗೆ ಮಾತ್ರ ಗೃಹಲಕ್ಷ್ಮಿ ನೋಡಿದ್ರೆ ಇದ್ರ ಲಕ್ಷ್ಮಿ ಆಗ್ಬಿಡೈತೆ. ನಮ್ಗೆ ಜೀವನದ ಲಕ್ಷ್ಮಿ ಆಗ್ಬಿಟ್ಟವಳೆ. ಜೀವನದ ಲಕ್ಷ್ಮಿ ಅಂತಂದ್ರ ಇದು. ನಾವೇನೋ ಬರ್ತದೆ ಅಂತ ನಾಯಿ ತರ ಕಾಯ್ತೀವಿ. ನಾವು ಅದು ಬರಂಗಿಲ್ಲ. ನಾವು ಆ ಬ್ಯಾಂಕ್ಗೂ ಮನೆಗೂ ಓಡಾಡೋದೇ ಆಗ್ಬಿಡೈತೆ. ಸ್ಟೇಟ್ ಬ್ಯಾಂಕು ಮನೆಗೂ ಮೆಸೇಜ್ ನೋಡೋದೇ ಆಗ್ಬಿಡೈತ್ರ ನಮ್ಮ ಪರಿಸ್ಥಿತಿ. ಮೆಸೇಜ್ ನೋಡಿ ರಾತ್ರಿ ಎಲ್ಲ ಸುಸ್ತಾಗ್ಬಿಟ್ಟಿದೀವ್ರ. ಬೆಳಗಾನ ನೋಡಿ ಮೆಸೇಜ್ಗಳು ಸುಸ್ತಾಗ್ಬಿಟ್ಟಿದೀವ್ರ ನಾವು. ದುಡ್ಡು ಬರಂಗಿಲ್ಲ, ನಮ್ಗೆ ಬಿಡಂಗಿಲ್ಲ. ಈಗೆಲ್ಲ ಲಕ್ಷ್ಮೀ ಪೂಜೆಗೆ ಹಾಕ್ತಾರೆ 2,000 ಅಂತ ಬಾಯಿ ಬಿಟ್ಕೊಂಡು ಕೂತಿದ್ದು, ಅದು ಬಂದಿಲ್ರ. ಹೆಣ್ಮಕ್ಳು ಅಲ್ಲ, ನಾವು ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಬೆಳಗಾನ ಲಕ್ಷ್ಮೀ ಪೂಜೆಗೆ ಅಂತ ಮಾಡಿದ್ದು.